ನಾನು ಬಿಜೆಪಿ ಅವ್ರದ್ದು ಒಂದು ರಿಯಾಕ್ಷನ್ ತೆಗೆದುಕೊಂಡ್ಬಿಡ್ತೀನಿ. ಏನು ಹೇಳ್ತೀರಿ ಈ ರಾಜ್ಯದಲ್ಲಿ ನಡೀತಾ ಇರುವಂತಹ FIR ಪಾಲಿಟಿಕ್ಸ್ ಬಗ್ಗೆ? ಅಂಡ್ ಗಾಜಿನ ಮನೇಲಿ ಇಟ್ಕೊಂಡು ನೀವು ಇನ್ನೊಬ್ರಿಗೆ ಕಲ್ಲು ಹೊಡೆಯುವಂಥದ್ದು ಎಷ್ಟು ಸೂಕ್ತ ಅಂತ? ನೋಡಿ, ಇದು FIR ಪಾಲಿಟಿಕ್ಸ್ಗಿಂತನೂ ದ್ವೇಷದ ಪಾಲಿಟಿಕ್ಸ್ ಅಂತ ಹೇಳಲಿಕ್ಕೆ, ವೆಂಜನ್ಸ್ ಪಾಲಿಟಿಕ್ಸ್ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂತ ಹೇಳಿದರೆ ಎರಡು ಪಾರ್ಟಲ್ಲಿ ನೋಡೋಣ. ಇವಾಗ ಮೂಡಾ ಹಗರಣದಲ್ಲಿ ಕೇಸ್ ಕೊಟ್ಟಿದ್ದು 3 ಜನ ಇಂಡಿವಿಜುವಲ್ಸು. ಆ ನಂತರ ರಾಜ್ಯಪಾಲರು ಇದು ಅಂದರೆ ಇನ್ವೆಸ್ಟಿಗೇಷನಿಗೆ ಕೊಟ್ಟಿರುವಂಥದ್ದು. ಇನ್ವೆಸ್ಟಿಗೇಷನ್ ಹಾಗೂ ನಾವು ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಈ ಒಂದು ಹಗರಣ ಹೊರಗಡೆ ಬಂದಾಗ ನಾವು ಮಲ್ಟಿಪಲ್ ಲೇಯರಲ್ಲಿ ಹೋರಾಟವನ್ನು ಮಾಡಿದ್ದೇವೆ. ಆದರೆ ಅವರ ವಿರುದ್ಧ ಇದು ಕೊಟ್ಟಿರುವಂಥದ್ದು ಯಾರು ಕೊಟ್ಟಿರುವಂಥದ್ದು ಜನಪ್ರತಿನಿಧಿ ನ್ಯಾಯಾಲಯ ಹಾಗೂ ಹೈಕೋರ್ಟ್ ಅಲ್ವಾ, ಕೋರ್ಟು. ಆದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನವರಿಗೆ ಈ ದೇಶದ ಸಂವಿಧಾನ, ಪ್ರಜಾಪ್ರಭುತ್ವ, ಈ ದೇಶದ ಸಿಸ್ಟಮ್ಮು ಹಾಗೂ ನಮ್ಮ ಕೋರ್ಟ್ ಸಿಸ್ಟಮ್ ಮೇಲೆ ಈ ನಂಬಿಕೆ ಇದೆಯಾ ಇಲ್ವೋ ಅಂಥದ್ದನ್ನು ಒಂದು ಪ್ರಶ್ನೆ ಬರುತ್ತೆ. ಯಾಕಂತ ಹೇಳಿದರೆ ಐವನ್ ಡಿಸೋಜ್ ಅವರು ಹೇಳ್ತಾರೆ, ಅಕಸ್ಮಾತ್ ಎಲ್ಲಾದರೂ ರಾಜ್ಯಪಾಲರು ಇದಕ್ಕೆ ಇನ್ವೆಸ್ಟಿಗೇಷನ್ಗೆ ಕೊಟ್ಟರೆ, ಪ್ರಾಸಿಕ್ಯೂಷನ್ಗೆ ಕೊಟ್ಟರೆ, ನಾವು ಬಾಂಗ್ಲಾದೇಶ ಮಾದರಿಯಲ್ಲಿ ರಾಜ್ಯಪಾಲರ ಆಫೀಸ್ಗೆ ನುಗ್ಗಿ ಧ್ವಂಸ ಮಾಡ್ತೀವಿ ಅಂತ ಹೇಳ್ತಾರೆ. ಮೊನ್ನೆ ಜಮೀರ್ ಅಹಮದ್ ಖಾನ್ ಅವರು ಕೋರ್ಟ್ ತೀರ್ಪಿಗೆ ಆನಂತರ ಕ್ಷಮೆ ಕೇಳಿದ್ರು. ಕೋರ್ಟ್ ತೀರ್ಪನ್ನು ಒಪ್ಪದೆ ಇದು BJP ಪ್ರೇರಿತವಾದಂಥ ಒಂದು ಇದು ಡಿಸಿಷನ್ ಅಂತ ಹೇಳ್ತಾರೆ. ಕೋರ್ಟ್ ಏನು BJP ಹೇಳ್ದಂಗೆ ಕೇಳುತ್ತಾ? ಒಂದು. ಎರಡನೇದ ಆನಂತರ ಮಲ್ಟಿಪಲ್ ಅವರ ನಾಯಕರುಗಳು ಕೊಟ್ಟಂಥ ಸ್ಟೇಟ್ಮೆಂಟ್ ನೋಡಿ ನೀವು, ರಾಜ್ಯಪಾಲರು BJPಯ ಕೈಗೊಂಬೆ ಅಂತ ವರ್ತಿಸ್ತಿದ್ದಾರೆ ಅಂತ ಹೇಳಿ ಮಾತಾಡ್ತಾರೆ. ಅಂದರೆ ಇಲ್ಲಿ ಭಾರತೀಯ ಜನತಾ ಪಾರ್ಟಿದು ಏನೂ ರೋಲ್ ಇಲ್ಲ ಇಲ್ಲಿ, ಆಯಿತಾ? ರಾಜ್ಯಪಾಲರು ಸರಿ ಕೊಟ್ಟಿದ್ದು ಸರಿ ಅಂತ ಕೋರ್ಟೇ ಹೇಳಿದೆ. ಕೋರ್ಟ್ ಹೇಳಿದ ನಂತರ ಇದನ್ನು BJP ಅವರು ಮಾಡಿಸಿದ್ದು ಅಂತ ಅಥವಾ BJPಯ ಪ್ರೇರಿತವಾದಂಥ ಕೆಲಸ ಅಂತ ಹೇಳುವಂಥದ್ದು ಎಲ್ಲೋ ಒಂದು ಕಡೆ ಸಂವಿಧಾನಕ್ಕೆ, ಆನಂತರ ದೇಶದ ಕೋರ್ಟ್ ಸಿಸ್ಟಮ್ಗೆ ಮಾಡುವಂಥ ಅಪಚಾರ. ಅದನ್ನು ಕಾಂಗ್ರೆಸ್ನವರು 70 ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ, ಇವಾಗಲೂ ಕಂಟಿನ್ಯೂ ಮಾಡ್ತಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಂಬರ್ 1. ನಂಬರ್ 2, ಇವಾಗ ಈ ಇಲೆಕ್ಷನ್ ಬಾಂಡಲ್ಲಿ ಒಂದು FIR ಹಾಕಿದಾರಲ್ಲ, ಎಲೆಕ್ಷನ್ ಬಾಂಡಿದು ಒಂದು ವಿಚಾರವನ್ನು ಹೇಳ್ತೀನಿ. ಈ ದೇಶದಲ್ಲಿ 33% ಹಣ ಭಾರತೀಯ ಜನತಾ ಪಾರ್ಟಿ ಬಂದಿದೆ. ಉಳಿದ 67% ಅಷ್ಟು ಎಲೆಕ್ಷನ್ ಬಾಂಡಿನ ಹಣ ಬೇರೆ ಬೇರೆ ಪಾರ್ಟಿಗಳಿಗೆ ಹೋಗಿದೆ. ಅದರಲ್ಲಿ ಕಾಂಗ್ರೆಸ್ ಪಾರ್ಟಿಗೂ ಹೋಗಿದೆ, 2,500 ಕೋಟಿ ಹೋಗಿದೆ, 2,500 ಕೋಟಿ, ಆಯಿತಾ? ಹಾಗೂ 20,000 ಕೋಟಿಯಷ್ಟು ಹಣದಲ್ಲಿ 6,000 ಕೋಟಿ BJPಗೆ ಬಂದಿದ್ದರೆ ಉಳಿದ 14,000 ಕೋಟಿಯಷ್ಟು ಹಣ ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟಿಗೆ ಹೋಗಿದೆ. ಅದರಲ್ಲಿ ಕಾಂಗ್ರೆಸ್ಗೆ 2,500 ಕೋಟಿ ಹೋಗಿದೆ. ಆನಂತರ ಎಲೆಕ್ಷನ್ ಬಾಂಡು ಇದು ಒಂದು ಸೆಂಟ್ರಲ್ ಕ್ಯಾಬಿನೆಟ್ ಡಿಸಿಷನ್. ಇವಾಗ ಇಟ್ ಹ್ಯಾಪನ್ಸ್ ಟು ಬಿ ನಿರ್ಮಲಾ ಸೀತಾರಾಮನ್ ಹ್ಯಾಪನ್ಸ್ ಟು ಬಿ ದ ಫೈನಾನ್ಸ್ ಮಿನಿಸ್ಟರ್, ಆಯಿತಾ? ಆದರೆ ಇದು ಕ್ಯಾಬಿನೆಟ್ ಡಿಸಿಷನ್ನು. ಇವಾಗ ಇವರು ಕೇಸ್ ಹಾಕಿದಾರಲ್ಲ, ಒಂದು 2-3-4 ಜನರ ಮೇಲೆ, ಎಲ್ಲ ಕ್ಯಾಬಿನೆಟ್ ಅವ್ರ ಮೇಲೆ ಕೇಸ್ ಹಾಕ್ತಾರಾ? ಒಂದು. ಎರಡನೇದಾಗಿ ರಾಹುಲ್ ಗಾಂಧಿ ಅವರು, ಕಾಂಗ್ರೆಸ್ನವರು 2,500 ಕೋಟಿ ಎಲೆಕ್ಷನ್ ಬಾಂಡಲ್ಲಿ ಹಣ ತಗೊಂಡಿದ್ದಾರಲ್ಲ, ಎಲೆಕ್ಷನ್ ಬಾಂಡಿನಲ್ಲಿ ರಾಹುಲ್ ಗಾಂಧಿ ಅವರು ಅಂದರೆ ಕಾಂಗ್ರೆಸ್ ಅವರು ತಗೊಂಡಿದ್ದಾರಲ್ಲ, ಹಾಗಾದ್ರೆ ಇವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮೇಲೆ ಕೇಸ್ ಹಾಕಬೇಕಿತ್ತು, ರಾಹುಲ್ ಗಾಂಧಿ ಅವ್ರ ಮೇಲೆ ಕೇಸ್ ಹಾಕಬೇಕಿತ್ತು. ಕರ್ನಾಟಕದಲ್ಲಿ DCM ಆಗಿದ್ದಾರಲ್ಲ, ಆವಾಗ ಅವರು ಅಧ್ಯಕ್ಷರಾಗಿದ್ರು ಯಾರು? ಇರಿ ಮೇಡಮ್, ಇರಿ, ನಾನು ಫುಲ್ ಹೇಳ್ಬಿಡ್ತೀನಿ. ಅಧ್ಯಕ್ಷರಾಗಿದ್ದು DK ಶಿವಕುಮಾರ್ ಅವ್ರ ಮೇಲೆ ಕೂಡ ಕೇಸ್ ಹಾಕಬೇಕು. ಆದ್ರಿಂದಾಗಿ ಇಲೆಕ್ಷನ್ ಬಾಂಡು ಆನಂತರ ಇಲೆಕ್ಷನ್ ಸೆಂಟ್ರಲ್ ಇಲೆಕ್ಷನ್ ಆಗಿ ಸುಮಾರು 3-4 ತಿಂಗಳಾಯ್ತು. ಆವಾಗ ಒಂದೇ ಪಾಯಿಂಟ್ ಆಮೇಲೆ ನೀವು ಪ್ರಶ್ನೆ ಕೇಳಿ. ಇವಾಗ ಕರ್ನಾಟಕದಲ್ಲಿ ಇಲೆಕ್ಷನ್ ಆಗಿ 3-4 ಅದು ಲೋಕಸಭಾ ಇಲೆಕ್ಷನ್ ಆಗಿ 3-4 ತಿಂಗಳಾಯ್ತು. ಆದ್ರೆ ಕರ್ನಾಟಕದಲ್ಲಿ ಸರ್ಕಾರ ಇದ್ದಿದ್ದು ಆವಾಗಲೂ ಕೂಡ ಕಾಂಗ್ರೆಸ್ ಸರ್ಕಾರನೇ. ಇವರಿಗೆ ನಿಜವಾಗ್ಲೂ ಅಲ್ಲೇನಾದ್ರೂ ಡಿಸ್ಕ್ರಿಮಿನೆನ್ಸಿ ಆಗಿದೆ ಅಂತ ಹೇಳಿದಿದ್ರೆ ಆವಾಗಲೇ ಕೇಸ್ ಹಾಕಬೇಕಿತ್ತು. ಯಾಕೆ ಈಗ ಮೂಡಾ ಕೇಸ್ ಹೊರಗಡೆ ಬಂದ ನಂತರ, ಸಿದ್ದರಾಮಯ್ಯನವರ ಮೇಲೆ ಇದು ಕೋರ್ಟ್ ತೀರ್ಪು ಬಂದ ನಂತರ, ಸಿದ್ದರಾಮಯ್ಯನವರ ಮೇಲೆ FIR ಬಂದ ನಂತರ ಯಾಕೆ ಇವರು ಈವಾಗ ಈ ಕೇಸಲ್ಲಿ ನಿರ್ಮಲಾ ಸೀತಾರಾಮನ್ ಅವರ ಮೇಲೆ, ವಿಜೇಂದ್ರ ಅವರ ಮೇಲೆ, ಕಟೀಲ್ ಅವರ ಮೇಲೆ FIR ಹಾಕುವಂತ ಕೆಲಸ ಮಾಡಿದ್ದಾರೆ? ಯಾಕಂದ್ರೆ ಇಲ್ಲಿ ತಮ್ಮ ಹುಳುಕನ್ನ ಮುಚ್ಚಿಕೊಳ್ಳೋಕೋಸ್ಕರ ಹಾಗೂ ಡೈವರ್ಷನ್ ಮಾಡೋಕೋಸ್ಕರ ಹಾಗೂ ದ್ವೇಷ ರಾಜಕಾರಣವನ್ನ ತೋರ್ಪಡಿಸೋದಕ್ಕೋಸ್ಕರ ಇದನ್ನ ಮಾಡಿದ್ದಾರೆ. ಆದ್ರಿಂದ ಇಟ್ ಇಸ್ ಪ್ಯೂರ್ಲಿ ವೆಂಜನ್ಸ್ ಪಾಲಿಟಿಕ್ಸ್ ಆರ್ ದ್ವೇಷದ ರಾಜಕಾರಣ, ಮತ್ತೇನೂ ಇಲ್ಲ. ನೀವು ಈಗ ದ್ವೇಷ ರಾಜಕಾರಣ, ನಟರಾಜ್ ಗೌಡ್ರೆ, ನಾನು ನಿಮ್ಮನ್ನ ಮಾತನಾಡ್ಲಿಕ್ಕೆ ಬಿಡ್ತೀನಿ. ಒಂದೇ ಒಂದು ಉತ್ತರ ಅವ್ರಿಗೆ ಹೇಳ್ಬಿಡ್ತೀನಿ. ನೀವು ಹೇಗೆ ಇದು ಬಂದು 3-4 ತಿಂಗಳಾಯ್ತು ಅವಾಗ್ಲೇ ಕಾಂಗ್ರೆಸ್ನವ್ರು ಕ್ರಮ ತೆಗೆದುಕೊಳ್ಬೇಕಿತ್ತು ಅಂತ ಹೇಳ್ತಾ ಇದ್ದೀರೋ, ಮೂಡಾ ಸೈಟ್ ಅಲಾಟ್ ಮಾಡಿದಂತ ಟೈಮಲ್ಲಿ BJP ಗವರ್ನಮೆಂಟ್ ಇತ್ತು. ಸೊ BJP ಗವರ್ನಮೆಂಟ್ ಸೈಟ್ ಕೊಡಕ್ ಮುಂಚೆ ಅದನ್ನ ಯೋಚನೆ ಮಾಡಿ ಸ್ಯಾಂಕ್ಷನ್ ಮಾಡ್ಬೇಕಿತ್ತು, ಇಲ್ಲಾಂದ್ರೆ ಡಿಸ್ಮಿಸ್ ಮಾಡ್ಬೇಕಿತ್ತು ಅರ್ಜಿಯನ್ನ. ಅವಾಗ ಬಿಟ್ಬಿಟ್ಟು ಮತ್ತೆ ಈಗ ಯಾಕೆ ನೀವು ನೋಡಿ ಹೋರಾಟ ಮಾಡಿದ್ರಿ? ಮಾತನಾಡಿ. ಮೂಡಾ ವಿಷಯದಲ್ಲಿ ಯಾರು ನನ್ ಕೇಳಿದ್ರ ಪ್ರಶ್ನೆ ಅವ್ರಿಗೆ ಅಲ್ಲ, ಉತ್ತರ ನಿಮಗೆ ಕೊಟ್ಟಿದ್ದು ನಾನು ನಿಮ್ಗೆ. ಅಲ್ಲ, ನೋಡಿ
ಇವಾಗ ಮೂಡಕ್ಕೆ ಕೇಸ್ ಹಾಕಿರುವಂತದ್ದು ಯಾರು? 3 ಇಂಡಿವಿಜುವಲ್ಸ್. ಇದಕ್ಕೆ ಯಾರು? ಸ್ನೇಹಮಯಿ ಕೃಷ್ಣ CM ಹೋಗಿ ಕೇಸ್ ಆಯ್ತಾ? ಹಾಕಿದಾರಾ? ಆನಂತರ ಮೂಡದಲ್ಲಿ ಹಗರಣ ಆಗಿದೆ. ಇನ್ವೆಸ್ಟಿಗೇಷನ್ ಅನ್ನೋರು ಸಿಎಂ ಕೇಸ್ ಹಾಕಿದಾರಾ? ಇನ್ವೆಸ್ಟಿಗೇಷನ್ ಅವ್ರು ಫೇಸ್ ಮಾಡ್ಲಿಲ್ಲ. ಬಾಂಡ್ ಇನ್ವೆಸ್ಟಿಗೇಷನ್ ಫೇಸ್ ಮಾಡ್ಲಿ. ಸಿಎಂ ಕೇಸ್ ಹಾಕಿದಾರಾ? ನೋಡಿ ಮೇಡಮ್, ಇಲೆಕ್ಷನ್ ಬಾಂಡ್ ಇಸ್ ಏನಂತ ಹೇಳಿದ್ರೆ ಅದಕ್ಕೆ ಯಾರು ಕೇಸ್ ಫೈಲ್ ಮಾಡಿದ್ರು? ಕೇಸ್ ಯಾರೇ ಹಾಕ್ಲಿ ನಾವು ಎದುರಿಸಲಿಕ್ಕೆ ತುಂಬಾ ಇದ್ದೀವಿ ಕಾಂಗ್ರೆಸ್ ಅವ್ರು ಮಾಡಿದ್ರು ಆಯ್ತಾ? ಅಂತ ಏನ್ ಹೇಳ್ತೀರಿ? ಈ ಟೈಮ್ ಅಲ್ಲಿ ಯಾಕೆ? ದಿಸ್ ಇಸ್ ಅ ಟೈಮ್. ನಾನು ಹೇಳಿದ್ದು ಏನ್ ಮಾಡ್ತಾ ಇದ್ರಿ? ನಿಮ್ ಸರ್ಕಾರ ಏನು ಯಾವಾಗ ಅಲಾಟ್ ಮಾಡಿದ್ರಿ? ಇಲ್ಲ ಮೇಡಮ್, Why you people allotted this site? ಅದು ಆವಾಗ ಅಧ್ಯಕ್ಷ ಆಗಿರುವಂತದ್ದು ಕೊಟ್ಟಿರುವಂತದ್ದು ಆಯ್ತಾ? ಅದು ನೋಡಿ ಆತರ ಹೋದ್ರೆ ನೀವು ಒಂದ್ಸಲ ಮೂಡಾದ ಏನ್ ಮಾಡ್ತಾ ಇದ್ರಿ ನೀವು? ಏನ್ ಮಾತನಾಡ್ತಾ ಆವಾಗ ಇದ್ರಿ? ಯತೀಂದ್ರ ಅವರು ಇದ್ರು, ಆನಂತರ ಬೇರೆ ಬೇರೆಯವರು ಇದ್ರು, ಅವ್ರು ಕೊಟ್ಟಿದ್ರು. ಫೇಸ್ ಮಾಡಕ್ ಆಗಿರ್ಲಿಲ್ವಾ ಆ ಸಂದರ್ಭದಲ್ಲಿ? ನಟರಾಜ್ ಗೌಡ್ರೆ ಮಾತನಾಡಿ please. ಜಯಂತ್ ಪಟೇಲ್ ಅವರು ಸಿಎಂ ನಟರಾಜ್ ಗೌಡ್ರೆ ಮಾತನಾಡಿ. ನಾವು ವಿರೋಧ ಮಾಡಿದ್ವಿ, ಪಾರ್ಲಿಮೆಂಟ್ ಅಲ್ಲಿ ವಿರೋಧ ಮಾಡಿದ್ವಿ. ನೀವು ಭ್ರಷ್ಟಾಚಾರವನ್ನ ಕಾನೂನು ಬದ್ಧ ಮಾಡ್ತಾ ಇದ್ದೀರಾ, ಇದು ದೇಶಕ್ಕೆ ಮಾರಕ ಅಂತ ನಾವು ವಿರೋಧ ಮಾಡಿದ್ವಿ. ನಾವು ಹೇಳಿದ್ದನ್ನೇ ಸುಪ್ರೀಂ ಕೋರ್ಟ್ ಕೂಡ ಎತ್ತಿ ಹಿಡಿದಿದೆ. ಈ ಎಲೆಕ್ಟ್ರಲ್ ಬಾಂಡ್ ಅನ್ನೋದು ಕಾನೂನು ಬದ್ಧವಾದ ಭ್ರಷ್ಟಾಚಾರ. ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ. ನಮ್ಮ ಇಡಿ ಸಂಸ್ಥೆಯನ್ನ ಉಪಯೋಗಿಸಿಕೊಂಡು ಯಾರ್ಯಾರ ಮೇಲೆ ದಾಳಿ ಮಾಡೋದು, 30 ದಿನಗಳಲ್ಲಿ ಅವರಿಂದ ಹಣವನ್ನು ತೆಗೆದುಕೊಳ್ಳೋದು, ಈ ಕೆಲಸವನ್ನ ಬಿಜೆಪಿ ಮಾಡಿದೆ. ಇದರಲ್ಲಿ ಸುಮಾರು 7,000 ಕೋಟಿ ರೂಪಾಯಿ ವಸೂಲಿ ಮಾಡಿದ್ದಾರೆ. ಇದು ಅವಾಗ್ಲೇ ನಾವು ಹೇಳಿದ್ವಿ, ಇದು ಜೆಪಿಸಿ ಆಗಬೇಕು ಅಂತ ಹೇಳಿ ಜೊತೆಗೆ. ಆದರೆ ಜೆಪಿಸಿನೂ ಮಾಡ್ಲಿಲ್ಲ, ಮೋದಿ ಸರ್ಕಾರ ಪಲಾಯನ ಮಾಡ್ತು, ಸುಪ್ರೀಂ ಕೋರ್ಟ್ ತನಿಖೆನೂ ಆಗ್ಲಿಲ್ಲ. ಆದ್ರೆ ಕರ್ನಾಟಕದಲ್ಲಿ ಕೆಲವರು ಮಾಹಿತಿಯನ್ನ ಇದನ್ನ ಕೋರ್ಟ್ಗೆ ಅಪೀಲ್ ಮಾಡಿ, ಕೋರ್ಟ್ ಕೂಡ 6 ತಿಂಗಳ ಕಾಲ ತೆಗೆದುಕೊಂಡು ಇದನ್ನ FIR ಮಾಡ್ಲಿಕ್ಕೆ ಹೇಳಿದೆ. ಇದು ಇವತ್ತಲ್ಲ ನಾಳಿಗೆ ಈ ಭ್ರಷ್ಟಾಚಾರ ಹೊರಗಡೆ ಬರಲೇಬೇಕಾಗಿದೆ. ಒಂದು. ಎರಡನೇದು, ನಾವು ಈಗ ಇವ್ರು ಮೂಡ ವಿಷಯ ಹೇಳ್ತಾರಲ್ಲ, ಮೂಡಾದಲ್ಲಿ ಸಿದ್ದರಾಮಯ್ಯನವರು ಎಲ್ಲೂ ಸಹಿ ಮಾಡಿಲ್ಲ, ಯಾರಿಗೂ ಫೋನ್ ಮಾಡಿ ಇದನ್ನ ನಮ್ಗೆ 14 ಸೈಟ್ ಕೊಡಿ ಅಂತ ಕೇಳಿಲ್ಲ. ಮೂಡ ಕಾಂಪನ್ಸೇಷನ್ ಆಗಿ 3 ಎಕರೆ 16 ಗುಂಟೆ ಏನು ಅಕ್ವೈರ್ ಮಾಡ್ಕೊಂಡಿತ್ತು ಅದಕ್ಕೆ ಕಾಂಪನ್ಸೇಷನ್ ಕೊಟ್ಟಿದೆ. ಒಂದು. ಎರಡನೇದು, 2007ರಲ್ಲಿ ಮುಖ್ಯಮಂತ್ರಿ ಆಗಿದ್ದಂತ ಕುಮಾರಸ್ವಾಮಿ ಅವರು ಗಂಗೇನಹಳ್ಳಿನಲ್ಲಿ ಇದನ್ನ ನೀವು ಗಂಗೇನಹಳ್ಳಿ 1 ಎಕರೆಗಿಂತ ಹೆಚ್ಚಿಗೆ 100 ಕೋಟಿ ಬೆಲೆ ಬಾಳೋ ಜಮೀನನ್ನ ಡಿನೋಟಿಫೈ ಮಾಡಿ ಅಂತ ಹೇಳಿದ್ರು. ಆದ್ರೆ ಆಗಿನ BDA ಅಧಿಕಾರಿಗಳು ಇದು ಸಾಧ್ಯ ಇಲ್ಲ ಅಂತ ಹೇಳಿ ಇದನ್ನ ವಾಪಸ್ ನೋಟ್ ಹಾಕಿ ಕಳಿಸಿದ್ರು. ಆದ್ರೆ ಅದೇ ವರ್ಷ ಕುಮಾರಸ್ವಾಮಿ ಅವರು ತಮ್ಮ ಅತ್ತೆಯವರಿಗೆ ಅದನ್ನ GPA ಮಾಡ್ಕೊಂತಾರೆ. 2010ರಲ್ಲಿ ಮಿಸ್ಟರ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಅದನ್ನ ಡಿನೋಟಿಫೈ ಮಾಡಿಸ್ಕೊಂತಾರೆ. ನೋಡಿ, ಇದು 2 ಪ್ರಕರಣ. ಕುಮಾರಸ್ವಾಮಿ 2007ರಿಂದ ಪ್ರಯತ್ನ ಮಾಡಿದ್ರು ಅದನ್ನ ಡಿನೋಟಿಫೈ ಮಾಡಿಸ್ಕೊಳ್ಳಕ್ಕೆ, 100 ಕೋಟಿ ಬೆಲೆ ಬಾಳೋ ವಸ್ತುವನ್ನ ಜಮೀನನ್ನ ಲಪ್ಟಾಯಿಸಕ್ಕೆ. ಅದನ್ನ 2000 ಸಕ್ಸಸ್ಫುಲ್ ಆಗ್ತಾರೆ. ಇವರಿಬ್ರು A1 A2 ಆರೋಪಿಗಳಿದ್ದಾರೆ, ಬೇಲಲ್ಲಿದ್ದಾರೆ, ಇನ್ನು ಕೇಸ್ ನಡೀತಾ ಇದೆ. ಈ ಕೇಸ್ ನಡೀತಾ ಇರ್ಬೇಕಂತ ಇದ್ರ ಸಮಯದಲ್ಲೇನೆ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ದಾರೆ. ಯಡಿಯೂರಪ್ಪನವರು 2ನೇ ಬಾರಿ ಮುಖ್ಯಮಂತ್ರಿ ಆದ್ರು 2019ರಲ್ಲಿ. ಇದೆಲ್ಲಾ ಬಿಟ್ಟು ಯಾವುದೇ ಸಹಿ ಮಾಡದ, ಯಾವುದೇ ರೀತಿಯ ಲೋಪ ಮಾಡದ ಮನೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೇಳಲಿಕ್ಕೆ ಬಿಜೆಪಿ ನಾಚಿಕೆ ಆಗಬೇಕು. ನೈತಿಕತೆ ನಿರ್ಮಲಾ ಸೀತಾರಾಮನ್ಗೆ ರಾಜೀನಾಮೆ ಕೊಡಿಸ್ಲಿ, ಇವಾಗ ನೈತಿಕತೆ ಇದ್ರೆ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡಿಸ್ಲಿ, ತದನಂತರ ಮಾತಾಡ್ಲಿ. ಆದ್ರೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೆ ಭ್ರಷ್ಟಾಚಾರ ಮಾಡಿಲ್ಲ, ಯಾವುದೇ ಅಪರಾಧ ಮಾಡಿಲ್ಲ, ಯಾವುದೇ ತಪ್ಪು ಮಾಡಿಲ್ಲ. ಹಂಗಾಗಿ ರಾಜೀನಾಮೆ ಕೂಡ ಅಗತ್ಯ ಇಲ್ಲ. ಆದ್ರೆ ಇವ್ರು ಹಾಕಿರ್ತಕ್ಕಂಥ ದೂರು, ಆ ದೂರಿನ ಮೇಲೆ ಆಗಿರ್ತಕ್ಕಂಥ FIR ಇದು ಖಂಡಿತವಾಗಿ ಕಾನೂನು ಹೋರಾಟ. ಇದ್ರೊಳಗೆ ಮುಂದೆ ಜಯಶಾಲಿಯಾಗಿ ಆಗ್ತಾರೆ, ಇದ್ರೊಳಗೆ ಯಾವ ಅನುಮಾನ ಕೂಡ ನಮ್ಗಿಲ್ಲ. ಓಕೆ, ಶಿವಶಂಕರ್ ಸರ್, ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ಬೇಕು. ಈಗ ಮೋದಿ ಅವರೇ ಇರಬಹುದು, ಭ್ರಷ್ಟಾಚಾರವನ್ನ ಮಾಡೋದನ್ನ ನಾವು ಸಹಿಸೋದಿಲ್ಲ, ನಮ್ಮ ಪಕ್ಷ ಸಹಿಸಲ್ಲ ಅಂತ ಹೇಳಿ ಬಿಜೆಪಿ ಅವರು ರಾಜ್ಯದಲ್ಲಿ ಈಗ ನಾವು ಭ್ರಷ್ಟಾಚಾರ ವಿರೋಧ, ನಾವು ನಮ್ಮ ಪಕ್ಷದಲ್ಲಿ ಯಾರೂ ಭ್ರಷ್ಟಾಚಾರ ಮಾಡಲ್ಲ, ನಾವು ಭ್ರಷ್ಟಾಚಾರ ಮಾಡ್ತಾ ಇರುವಂತಹ ಆಡಳಿತ ಪಕ್ಷಕ್ಕೆ ನಾವು ಬಿಸಿ ಮುಟ್ಟಿಸ್ತೀವಿ ಅಂತ ನಿಂತಿರುವಾಗ, ಕುಮಾರಸ್ವಾಮಿಯನ್ನ ಅವರು ಯೂನಿಯನ್ ಮಿನಿಸ್ಟರ್ ಆಗಿ ಪಕ್ಕದಲ್ಲಿ ಕೂರಿಸ್ಕೊಳ್ಬೇಕಾದ್ರೆ, ಕುಮಾರಸ್ವಾಮಿ ಅವ್ರ ಮೇಲೆ ಏನ್ ಕೇಸ್ ಇತ್ತು, ಅವ್ರ ಜಾಮೀನ್ ಮೇಲೆ ಹೊರಗಡೆ ಇದ್ದಾರೆ, ಮತ್ತೊಂದು ಇದು ಯಾವುದು ಕೂಡ ಬಿಜೆಪಿ ಗಮನಿಸ್ಲಿಲ್ವಾ ಅನ್ನೋದು ಒಂದು ಪ್ರಶ್ನೆ. ಅಂಡ್ ಇನ್ನೊಂದು ಅಗೇನ್ ಅನದರ್ ಸೈಡ್ ಸರ್, ಇನ್ನೊಂದು ಪ್ರಶ್ನೆ, ಈಗ SIT ಜಾಮೀನು ಅರ್ಜಿಯನ್ನ ಜಾಮೀನನ್ನ ರದ್ದು ಕೋರಿ ಕೋರ್ಟ್ಗೆ ಹೋಗೋದಕ್ಕೆ ತಯಾರಿ ಮಾಡ್ತಾ ಇರುವಂತ SIT ಇಷ್ಟು ವರ್ಷಗಳ ಕಾಲ ಏನ್ ಮಾಡ್ತಾ ಇತ್ತು ಅನ್ನೋದು ಕೂಡ ಒಂದು ಪ್ರಶ್ನೆ ಆಗತ್ತೆ ಸರ್. ಅದೇ ಬಂದಿರೋದು ಈಗ ಸಮಸ್ಯೆ. ಯಾಕೆಂತಂದ್ರೆ ಈಗ ನೋಡಿ, ಈಗ ಈಗಿನ ಒಂದು ಪರಿಸ್ಥಿತಿಯ ಒಂದು ವಿಪರ್ಯಾಸ ಏನು ಅಂತಂದ್ರೆ, ಆರೋಪ ಮಾಡ್ತಾ ಇರೋರ ಮೇಲೂ ಆರೋಪ ಇದೆ, ಆರೋಪಕ್ಕೊಳಗಾಗಿರೋರ್ಗೂ ಆರೋಪ ಇದೆ. ಹಾಗಾದ್ರೆ ಯಾರಿಗೆ ಯಾವ ನೈತಿಕ ಹಕ್ಕಿದೆ ಅಂತ. ಈಗ ಬಿಜೆಪಿನವರು ನಾವು ಭ್ರಷ್ಟಾಚಾರದ ವಿರುದ್ಧ ಇದ್ದೀವಿ ಅಂತ ಹೇಳುವಂತ ಅದಕ್ಕೆ ಅರ್ಥನೇ ಬರೋದಿಲ್ಲ.
ಯಾಕೆ ಅಂತಂದ್ರೆ ಇಲ್ಲಿ ಭ್ರಷ್ಟಾಚಾರದ ಆರೋಪವನ್ನ ಹೊತ್ತಿರುವಂತಹ ಒಬ್ರು ಇಬ್ರಲ್ಲ, ಸಾಲು ಸಾಲು ಜನಗಳು ಸಿಗ್ತಾರೆ. ಈಗ ಇದು ಯಡಿಯೂರಪ್ಪ ಅವ್ರು ಇರ್ಬೋದು, ಯಡಿಯೂರಪ್ಪ ಅವ್ರ ವಿಜೇಂದ್ರ ಮೇಲೆ ಆರೋಪ ಇದೆ, ಆಮೇಲೆ ಇದು ಅವ್ರ ಮೇಲೆ ಪೋಕ್ಸೋ ಹಗರಣ ಇದೆ, ಅಂದ್ರೆ ಪೋಕ್ಸೋ ಕೇಸ್ ಇದೆ, ಆಮೇಲೆ ವಿಜೇಂದ್ರ ಅವ್ರ ಮೇಲಿದೆ, ಆಮೇಲೆ ಇದು ಈಗ ನಿರ್ಮಲಾ ಸೀತಾರಾಮನ್. ಈಗ ಈ ವಾದ ಹೆಂಗ್ ಬರುತ್ತೆ ಅಂತಂದ್ರೆ, ಈಗ ನಟರಾಜ್ ಗೌಡ್ರು ಒಂದು ಮಾತಾಡ್ತಾ ಇದ್ರು, ಕಾಂಗ್ರೆಸ್ ವಾದ ಇದು ಏನ್ ಹೇಳುತ್ತೆ, ಈಗ ಸಿದ್ದರಾಮಯ್ಯ ಅವರು ಮುಡಾ ಹಗರಣದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ನೇರವಾಗಿ ಪಾಲ್ಗೊಂಡಿಲ್ಲ, ಅವ್ರು ಭ್ರಷ್ಟಾಚಾರನೇ ಮಾಡಿಲ್ಲ ಅನ್ನೋದು ಒಂದು ವಾದ. ಅದೇ ತರ ಇವ್ರು ಬಂದಾಗ, ಯಾರೋ ನಿರ್ಮಲಾ ಸೀತಾರಾಮನ್ ಅವ್ರ ವಿಚಾರ ಬಂದಾಗ, ಎಲೆಕ್ಟ್ರಲ್ ಬಾಂಡ್ಸ್ ಅಂತ ಬಂದಾಗ ಅದು ಭ್ರಷ್ಟಾಚಾರದ ಕೇಸ್ ಅಲ್ಲ. ಅದು ಏನಂತಂದ್ರೆ ಈ ಕೋರ್ಟ್ ಹೇಳಿರೋದು ಏನಂತಂದ್ರೆ ಇಟ್ಸ್ ಅಬೌಟ್ ಟ್ರಾನ್ಸ್ಪರೆನ್ಸಿ. ಇಲ್ಲಿ ಪಾರದರ್ಶಕತೆ ಇಲ್ಲ. ಅಂದ್ರೆ ಯಾರು ಯಾವ ಪಕ್ಷಕ್ಕೆ ಎಷ್ಟು ದುಡ್ಡನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನು ಪಾರದರ್ಶಕವಾಗಿ, ಅಂದ್ರೆ RTA ಆಕ್ಟ್ ಪ್ರಕಾರ ಕೂಡ ಇದು ಬರೋದಿಲ್ಲ. ಅಂದ್ರೆ ಯಾವುದೋ ಒಂದು ದೊಡ್ಡ ಇದು ಕಂಪನಿ ಬಿಜೆಪಿಗೆ ಒಂದು 100 ಕೋಟಿ ಕೊಟ್ಟಿದೆ, ಕಾಂಗ್ರೆಸ್ಗೆ ಒಂದು 50 ಕೋಟಿ ಕೊಟ್ಟಿದೆ, ಯಾರು ಕೊಟ್ರು ಯಾರು ತಗೊಂಡ್ರು ಅನ್ನೋ ವ್ಯವಸ್ಥೆ ಇಲ್ಲ ಅಂತ ಹೇಳಿರೋದು ಕೋರ್ಟ್. ಹಾಗಾಗಿ ನಿರ್ಮಲಾ ಸೀತಾರಾಮನ್ ಅವರೇ ಈ ಎಲೆಕ್ಟ್ರಲ್ ಬಾಂಡ್ ಇಂದ ದುಡ್ಡು ತಗೊಂಡು ಅವ್ರ ಮನೆಗೆ ತಗೊಂಡು ಹೋಗಿಲ್ಲ ಅಂತ ಬಿಜೆಪಿ ವಾದ ಮಾಡುತ್ತೆ. ಕುಮಾರಸ್ವಾಮಿ ಅವ್ರು ಏನ್ ಹೇಳ್ತಾರೆ, ಅದಿನ್ನು ನೋಡಿ, ಇದು ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಅದು ನಾನ್ ಮಾಡಿಸಿದ್ದಲ್ಲ, ಇದು ಯಾರದು ಯಡಿಯೂರಪ್ಪ ಅವ್ರು ಮಾಡಿಸಿದ್ದು, ತನಿಖೆ ಆಗ್ಲಿ ಅಂತ ಅದನ್ನೇ ಹೇಳ್ತಾ ಇದ್ದೀವಿ. ಇವಾಗ ತನಿಖೆ ಸರಿಯಾಗಿ ಆಗ್ಬೇಕಾಗಿದ್ರೆ ತನಿಖೆದಾರರ ಕೈನಲ್ಲಿದೆ. ನೀವು ಹೇಳಿದಾಗೆ SIT-ನವರು ಈಗ ವರ್ಷಾನುಗಟ್ಲೆ ನೀವು FIR ಹಾಕ್ಬಿಟ್ಟು ಅವ್ರನ್ನ ಓಡಾಡಕ್ ಬಿಟ್ಬಿಡೋದು. ಈಗ ಲೋಕಾಯುಕ್ತ ಪೊಲೀಸ್ನವರು ಏನ್ ಮಾಡಿದ್ದಾರೆ, FIR ಹಾಕಿದ್ದಾರೆ, ಆಮೇಲೆ ಏನ್ ಮಾಡಿದ್ರು ಅಂತ ಇವಾಗ ಜನ ಒಂದ್ ರೀತಿನಲ್ಲಿ ಅನುಮಾನದಿಂದ ಗುಮಾನಿಯಿಂದ ನೋಡೋ ತರದ್ದು ಒಂದು ಪ್ರಶ್ನೆ ಇದೆ. ಇವಾಗ ಇವರು ಸ್ನೇಹಮಯಿ ಕೃಷ್ಣ ಮತ್ತೆ ಪ್ರದೀಪ್ ಕುಮಾರ್ ಅವರೆಲ್ಲ ಹೋಗ್ಬಿಟ್ಟು, ಸ್ನೇಹಮಯಿ ಕೃಷ್ಣ ಏನ್ ಹೇಳಿದ್ರು, ಇದು ಉದೇಶ್ ಅವರು ಯಾರು ಲೋಕಾಯುಕ್ತ SP ಅವ್ರು ಕಾಣೆಯಾಗಿದ್ದಾರೆ ಅಂತೆಲ್ಲ ಹೇಳೋಷ್ಟ್ರ ಮಟ್ಟಕ್ಕೆ ಬಂತು. ಏನಂದ್ರೆ ಕಂಪ್ಲೇಂಟೇ ಸರಿಯಾಗಿ ತಗೋತಾ ಇಲ್ಲ ನಮ್ಮ ಹತ್ರ. ಅಂದ್ರೆ ಈಗ ಇದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಒಂದು ಆದೇಶವನ್ನ ಕೊಟ್ಟ ಮೇಲೆ ಆದೇಶ ಪ್ರತಿ ತಗೊಂಡೋಗಿ ಅದನ್ನ FIR ಮಾಡಿಸಿ ಅಂತ ಕೊಟ್ಟಾಗ ಟೈಮ್ 48 ಗಂಟೆ ತಗೊಂಡ್ರು ಅನ್ನುವಂಥದ್ದೆಲ್ಲ. ಇದು ಈ ತರ ಎಲ್ಲ ಬಂದಾಗ ಜನಗಳಿಗೆ ಸಿಸ್ಟಮ್ ಮೇಲೆ ವಿಶ್ವಾಸ ಹೋಗುತ್ತೆ. ಅದು ಯಾರೇ ಇರಲಿ, ಸಿದ್ದರಾಮಯ್ಯ ಅವರು ನಿಸ್ಪೃಹರೇ ಇರಬಹುದು, ಯಾಕಂತಂದ್ರೆ ಅವ್ರು ಶುದ್ಧ ಹಸ್ತರಾಗಿ ಆಚೆ ಕಡೆ ಬರ್ಬೇಕಾಗತ್ತೆ. ಯಾಕಂತಂದ್ರೆ ಇಟ್ಸ್ ಎ ಗೋಲ್ಡನ್ ಆಪರ್ಚುನಿಟಿ ಫಾರ್ ಹಿಮ್. ಆಮೇಲೆ ಈ ಸಿಸ್ಟಮ್ ನಲ್ಲಿ ಏನಂತಂದ್ರೆ ಅಟ್ಲೀಸ್ಟ್ ಒಬ್ಬರಾದ್ರೂ, ಇವಾಗ ನೋಡಿ ಎಲ್ಲರೂ ಭ್ರಷ್ಟರಿದ್ದಾರೆ, ಸಿದ್ದರಾಮಯ್ಯ ಅವರು ಸ್ವಲ್ಪ ಪ್ರತ್ಯೇಕ ಅಂತ ಅನ್ನಿಸ್ಕೊಳ್ಬೇಕಾಗಿದ್ರೆ ಸಿದ್ದರಾಮಯ್ಯನವರಿಗೆ ಇದು ಒಂದು ಗೋಲ್ಡನ್ ಆಪರ್ಚುನಿಟಿ. ಅದನ್ನ ಅವ್ರು ಎಕ್ಸಾಂಪಲ್ ಆಗಿ ಒಂದು ಮೇಲ್ಪಂಕ್ತಿ ಹಾಕಿ ತೋರಿಸ್ಕೊಡ್ಬೇಕಾದಂತಹ ಒಂದು ಸಂದರ್ಭ ಇದೆ. ಆದ್ರೆ ಹಾಗಂತ ನೀವು ರಾಜೀನಾಮೆ ಕೊಡಿ ಅಂತ ನಾನು ಹೇಳೋ ಹಾಗಿಲ್ಲ, ಅದು ಅವ್ರಿಗೆ ಬಿಟ್ಟಿದ್ದಂಥದ್ದು. ಅದೇನಂದ್ರೆ ಎಷ್ಟು ಬೇಗ ಅವರು ಅಂದ್ರೆ ಈ ತನಿಖೆಗೆ ಸಹಕರಿಸಿ ತನಿಖೆ ಮುಗಿಸಿ ಅದಕ್ಕೊಂದು ವಿಚಾರಣೆ ನಡೆದು ಇವರು ಕ್ಲೀನ್ ಅಂತ ಹೇಳಿದಾಗ ಮಾತ್ರನೇ ಅವ್ರು ಕ್ಲೀನ್ ಆಗೋದಕ್ಕೆ ಸಾಧ್ಯ. ಈಗ ನಟರಾಜ್ ಗೌಡ್ರು ಬಂದ್ಬಿಟ್ಟು ಇವತ್ತು ಇಲ್ಲಿ ಕೂತ್ಕೊಂಡು ಅವರು ಭ್ರಷ್ಟಾಚಾರ ಮಾಡಿಲ್ಲ ಅಂತ ಹೇಳಿದ್ರೆ ಆ ತನಿಖೆಗೆ ಮಾಕರಿ ಮಾಡ್ದಂಗಾಗತ್ತೆ. ಹಂಗಲ್ಲ ಪ್ರಶ್ನೆ ಅದು. ಸೊ ಹಾಗಾಗಿ ಇದೆಲ್ಲ ಅವರವ್ರ ವಿವೇಚನೆಗೆ ಬಿಟ್ಟಿರುವಂತದ್ದು. ಈಗ ಕುಮಾರಸ್ವಾಮಿ ಅವರು ಅಷ್ಟೇನೆ, ಈಗ ನಾನು ಇಷ್ಟೆಲ್ಲ ಇದು 2 ಕೇಸ್ ಅವ್ರ ಮೇಲಿದೆ. ಈಗ ವೆಂಕಟೇಶ್ವರ ಮಿನರಲ್ಸ್ ಇದೆ, ಇನ್ನೊಂದು ಯಾವ್ದು ಗಂಗೆನಹಳ್ಳಿ ಕೇಸ್ ಬಂದಿದೆ. ಇದನ್ನ ನಾನು ಹೇಗ್ ಮಾಡ್ಬೇಕು? ಈಗ ನೋಡಿ, ಕೆಲವರೆಲ್ಲ ಇದಕ್ಕೆ ಉದಾಹರಣೆಗಳಿದೆ. ದೊಡ್ಡ ದೊಡ್ಡ ನಾಯಕರಾಗಲಿದೆ ಆಗಿದ್ದೆ ಹೇಗೆ ಅಂದ್ರೆ, ಈ ದೇಶದಲ್ಲಿ ಒಂದು ಆರೋಪ ಬಂದ ತಕ್ಷಣ ರಾಜೀನಾಮೆ ಕೊಟ್ಬಿಟ್ಟು ನಾನು ಕ್ಲೀನ್ ಆಗೋವರೆಗೂ, ನಾನು ನಿರಪರಾಧಿ ಅಂತ ಪ್ರೂವ್ ಆಗೋವರೆಗೂ ನಾನು ಅಧಿಕಾರದಲ್ಲಿ ಇರೋದಿಲ್ಲ ಅಂತ ಹೇಳಿ ಅದಕ್ಕೆ ರಾಜೀನಾಮೆ ಕೊಟ್ಟು ನಿರಪರಾಧಿಗಳಾಗಿ ಬಂದು ದೊಡ್ಡ ನಾಯಕರಾದಂತಹ ಉದಾಹರಣೆಗಳು ಬೇಕಾದಷ್ಟಿದೆ. ನನ್ನ ಹೆಸರು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಬಟ್ ಆದ್ರೆ ಸರ್, ಈಗಿನ ರಾಜಕಾರಣಿಗಳಿಗೆ ಅಥವಾ ಈಗಿನ ನಾಯಕರಿಗೆ ಆ ರಾಜೀನಾಮೆಯನ್ನ ಕೊಟ್ಟು ಹೋಗಿ ಕ್ಲೀನ್ ಹ್ಯಾಂಡ್ ಆಗಿ ಬರ್ತೀವಿ ಅನ್ನುವಂತ ನಂಬಿಕೆ ಅವ್ರಿಗೆ ಇಲ್ಲ ಅಂತ ಅನ್ಸುತ್ತೆ ಸರ್. ಅದಕ್ಕೆ ನಾನು ಹೇಳೋದು, ಅದಕ್ಕೆ ನಾನು ಹೇಳೋದು ಅವ್ರವ್ರಿಗೆ ಬಿಟ್ಟಿದ್ದು ಅಂತ. ಯಾಕೆಂತಂದ್ರೆ ಇವಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೆಸರು ಹೇಳ್ಬಹುದು, ಈಗ ನಾವು ಏನಾದ್ರು LK ಅಡ್ವಾಣಿ ಹೆಸರು ಹೇಳಿದ್ರೆ ಇದು ಒಂದ್ ರೀತಿ ವಿವಾದ ಆಗ್ಬಿಡ್ದು, ಬಿಜೆಪಿ ನೋಡಿ ಹೇಳ್ತಾ ಇದ್ದಾರೆ ಅಂತ. ಒಂದು ಜೈನ್ ಡೈರಿ ಅಂತ ಡೈರಿನಲ್ಲಿ ಅವ್ರ ಹೆಸರು ಬಂದ ತಕ್ಷಣ ಅವ್ರು ಏನ್ ಮಾಡ್ಬಿಟ್ರು, ರಾಜೀನಾಮೆ ಕೊಟ್ಟು ನಾನು ಯಾವತ್ತು ಕ್ಲೀನ್ ಆಗ್ತೀನೋ ಅವತ್ತೇ ನಾನು ವಾಪಸ್ ಬರೋದು ಅಂತ ಬಂದ್ರು. ನಾನು ಬೇಕಂತ ಈಗ ಅಡ್ವಾಣಿ ಹೆಸರು ಹೇಳಿದ್ರೆ ಏನಾಗುತ್ತೆ, ಈ ಕಾಂಗ್ರೆಸ್ ಅವ್ರು ಹೇಳ್ತಾರೆ, ಬಿಜೆಪಿನವ್ರ ಹೆಸರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕಾಂಗ್ರೆಸ್. ಸೊ ಹಾಗಾಗಿ ಆಯಾ ಪಾರ್ಟಿನಲ್ಲಿ ಎಕ್ಸಾಂಪ್ಲರಿ ಆಗಿ ಮೇಲ್ಪಂಕ್ತಿ ಹಾಕೊಂಡಂತ ನಾಯಕರಿದ್ದಾರೆ. ಆ ನಾಯಕರ ಆದರ್ಶವನ್ನ ಪಾಲಿಸೋದು ಬಿಡೋದು ಇವತ್ತಿನ ನಾಯಕರ ಕೈನಲ್ಲಿದೆ.